ಸೊ ನಾನು ಬಂದಿರೋ ಉದ್ದೇಶ 2 ನಿಮಿಷ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಕೊನೆದಾಗ ಎಲ್ಲ ಬಿಟ್ಟು ಹೋಗ್ಬೇಕು. ಯಾವ ತಂದೆ ತಾಯಿನೂ ಬರಲ್ಲ, ಯಾವ ಹೆಂಡತಿ ಮಕ್ಕಳು ಬರಲ್ಲ, ಯಾವ ಸ್ನೇಹಿತರು ಬರಲ್ಲ. ನೀವೆಷ್ಟೇ ಜಿಮ್ ಮಾಡ್ರು ನಿಮ್ ಜಿಮ್ ಬಾಡಿನೂ ಬರಲ್ಲ. ಎಷ್ಟೇ ಚೆನ್ನಾಗಿದ್ರು ಕಡ್ಡಿ ಮೇಲೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ತಾರೆ, ಇಲ್ಲ ಮಣ್ಣಾಕ್ಬಿಟ್ಟು ಬುದ್ಧಿ ಮುಚ್ಚಾಕ್ಬಿಡ್ತಾರೆ, ಮಣ್ಣಾಕ್ಬಿಟ್ಟು. ಕರೆಕ್ಟ್ ಅಲ್ವಾ? ಏನ್ ಮಾಡಿದ್ರೆ ಏನ್ ಯೂಸು? ಎಲ್ಲ ಬಿಟ್ಟು ಕೊನೆಗೆ ಹೋಗ್ಲೇಬೇಕು. ಮನೇಲಿ ಯಾವ್ದಾದ್ರು ಗಂಡನ್ಗೆ ಸ್ಟ್ರೋಕ್ ಆದ್ರೆ ಇವತ್ತು ತಗೊಂಬಂದ್ ರೋಡ್ ಬಿಟ್ಟು ಹೋಗ್ತಿದ್ದಾರೆ. ಹೆಂಡತಿ ಆಗಿರ್ಬೋದು, ಗಂಡನಾಗಿರ್ಬೋದು. ಲಾಸ್ಟ್ ಆಗ ಚಿಕ್ಕ ಹುಡುಗರು ಕೂತಿದ್ದಾರೆ. ಅವ್ರ ಪೇರೆಂಟ್ಸ್ಗೆ ಒಂದೆರಡು ಮಾತು ಹೇಳ್ಬೇಕು. ನಿಮ್ ಮಕ್ಕಳನ್ನ ಒಳ್ಳೆ ಸ್ಕೂಲು, ಎಲ್ಲಪ್ಪ ನಮ್ಮ ವಿಡಿಯೋಗ್ರಾಫರ್ ಅಲ್ಲ, ನಾನು ತಮ್ದಿರೋ ವಿಡಿಯೋಗ್ರಾಫರ್ 20,000 ರೂಪಾಯಿ ಕೊಟ್ಟರೆ ಇರ್ತಂದಿಕ್ಕ ನಾವು. ಓಕೆನಾ? ಓಕೆ. ಲಾಸ್ಟ್ ಅಲ್ಲಿ ಕೂತಿದ್ದಾರಲ್ಲ ಚಿಕ್ಕ ಮಕ್ಕಳು, ಅವ್ರ ಅಪ್ಪ ಅಮ್ಮಂಗೆ ಒಂದೆರಡು ಮಾತು ಹೇಳ್ತೀನಿ. ನಿಮ್ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಿದೀರಾ, ಒಳ್ಳೆ ಡ್ಯಾನ್ಸ್ ಕ್ಲಾಸ್ ಹಾಕಿದೀರಾ ಅನ್ಸುತ್ತೆ. ಅದೇ ರೀತಿ ಒಳ್ಳೆ ಕಾಲೇಜ್ಗೆ ಹಾಕ್ತೀರಾ, ಕಾಲೇಜ್ಗೆ ಹಾಕಿದ್ದಾದ್ಮೇಲೆ ಒಳ್ಳೆ ಕೆಲಸ ಕೊಡಿಸ್ತೀರಾ, ಕೆಲಸ ಕೊಟ್ಟಿದ್ದಾದ್ಮೇಲೆ ಮದ್ವೆ ಮಾಡಿಸ್ತೀರಾ. ಆಮೇಲೆ ನಿಮ್ಮನ್ನ ಮನೆಗೆ ಇದ್ದ ಈಚೆ ಹಾಕೋ ಪರಿಸ್ಥಿತಿ ಬರ್ತದೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಮಾನವೀಯತೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಮಾನವೀಯತೆ ಅಂದ್ರೆ ಏನು? ಚೆನ್ನಾಗಿ ಓದಿಸ್ಬಿಟ್ರೆ ಅದ್ರ ಮಾನವೀಯತೆ ಬರ್ತದ? ನಿಮ್ಮ ಮಕ್ಳಿಗೆ ನಿಮ್ಮ ಮನೆ ಹತ್ರ ಇರೋ ಆಶ್ರಮ ಕರ್ಕೊಂಡೋಗಿ ತೋರಿಸಿ, ಅವ್ರಿಗಿಂತ ಚೆನ್ನಾಗಿ ಓದಿ ಇಂಜಿನಿಯರ್ ಸಾಫ್ಟ್ವೇರ್ ಆಗಿರೋರೆಲ್ಲ ಇವತ್ತು ಅನಾಥರಾಗಿ ಅನಾಥಾಶ್ರಮದಲ್ಲಿದ್ದಾರೆ, ಆಶ್ರಮದಲ್ಲಿದ್ದಾರೆ. ಆ ತರ ಪರಿಸ್ಥಿತಿ ನಿಮಗ್ ಬರಬಾರ್ದು ಅಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಆಶ್ರಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಬರ್ತಡೇನ ಮಾಡ್ಕೊಳ್ಳಿ. ಸೊ ನೀವೆಲ್ಲ ಬರ್ತಡೇ ತುಂಬಾ ಚೆನ್ನಾಗಿ ಮಾಡ್ಕೊಂತೀರಲ್ಲ, ಚೆನ್ನಾಗಿ ಮಾಡ್ಕೋತೀರಾ, ಸ್ವಲ್ಪ ಜೋರಾಗಿ ಹೊಡಿರೋಣ. ಬರ್ತಡೇಗಳನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂತೀರಾ. ಹೆಂಗಪ್ಪ ಅಂತಂದ್ರೆ ಫ್ಯಾಮಿಲಿನೆಲ್ಲ ಕರೀತೀರಾ, ಒಳ್ಳೆ ಬಿರಿಯಾನಿ ಮಾಡಿಸ್ತೀರಾ, ಹೊಟ್ಟೆ ತುಂಬ ಅವ್ರ ಊಟ ಹಾಕಿ ಕಳಿಸ್ತೀರಾ. ಅವ್ರ ಮನೆಯಿಂದ ಈಚೆಗೆ ಹೋಗ್ಬೇಕಾದ್ರೆ ಏನ್ ಅನ್ಕೊಂತಾರೆ? ಅವಳು ಹಾಕಿ ಚಿನ್ನದ ಬೆಳ್ಳಿದ ಇಷ್ಟೇ ಮಾತಾಡ್ಕೊಂಡು ಹೋಗೋದು. ಅದ್ರ ಬದಲು ಒಂದು ಆಶ್ರಮಕ್ಕೆ ತಗೊಂಡೋಗಿ ನೀವು ಊಟ ಕೊಡ್ರೆ, ಎಷ್ಟೋ ಜನ ತಂದೆ ತಾಯಿರು ಅನಾಥವಾಗಿದ್ದಾರೆ. ಸೊ ಅವ್ರಿಗೊಂದು ಊಟದ ವ್ಯವಸ್ಥೆ ಮಾಡ್ಕೊಡಿ. ಹಾಗೆ ಕೇಕ್ ನ ಕಟ್ ಮಾಡಿ ಅದನ್ನ ಮಕ್ಕೆಲ್ಲ ಉಚ್ಕೊಳಕ್ ಹೋಗ್ಬೇಡಿ, ಅದರಿಂದ ಯಾರು ಬೆಳ್ಳಗಾಗಲ್ಲ. ಬೆಳ್ಳಗಾಗಿದ್ರೆ ನಾನೇ ಫಸ್ಟ್ ಉಚ್ಕೊಂತಿದ್ದೆ. ಊಟನ ಯಾವತ್ತೂ ವ್ಯರ್ಥ ಮಾಡಬಾರ್ದು. ಇವತ್ತು ಊಟ ಇಲ್ದಿರ ಜನ ಸಾಯ್ತಾವ್ ರೋಡಲ್ಲಿ. ಬರೀ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಇವಾಗ ಹೋಗ್ತಿರಲ್ಲ ಮನೆ ಮುಗಿಸ್ಕೊಂಡು, ಅವಾಗ ಈಚೆ ನೋಡಿ ಜನರು ಊಟ ಇಲ್ದಿರ ಸಾಯ್ತಿದ್ದಾರೆ. ಇವತ್ತು ನೀವೆಲ್ಲ ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಂದಿದ್ದೀರಲ್ವಾ, ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಬಟ್ಟೆ ಇಲ್ಲ. ಇವತ್ತು ರೋಡ್ ಸೈಡ್ ಅಲ್ಲಿ ಬಟ್ಟೆ ಇಲ್ಲ. ಸೊ ಅಂತ ಹೆಣ್ಮಕ್ಳು ಯಾರೇ ಕಾಣಿಸ್ಲಿ, ಇವತ್ತು ಇನ್ನೊಂದು ಮಾತು ಹೇಳ್ತೀನಿ, ಅಲ್ಲಿ ಅತ್ಯಾಚಾರ ಆಯ್ತು, ಇಲ್ಲ ಅತ್ಯಾಚಾರ ಆಯ್ತು ಅಂತ ತುಂಬಾ ಜನ ಸ್ಟೇಟಸ್ ಹುಡುಗಾಗ್ತಿದಿರಲ್ಲ. ಸ್ಟೇಟಸ್ ಹಾಕ್ಬಿಟ್ರೆ ನ್ಯಾಯ ಸಿಗ್ತದ? ಇದೇ ಬೆಂಗಳೂರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಊಟ ನೀರು ಇಲ್ದಿರ ಭಿಕ್ಷೆ ಬಿಡ್ತಿದ್ದಾರೆ. ಅವರೆಲ್ಲ ಎಲ್ಲೋ ಮಲ್ಕೋತಾರೆ, ರಸ್ತೆಯಲ್ಲೇ ಮಲ್ಕೊಬೇಕು, ಬಸ್ ಸ್ಟ್ಯಾಂಡ್ ಗಳಲ್ಲೇ ಮಲ್ಕೋಬೇಕು. ಅದೇ ಜಾಗದಲ್ಲಿ ಕುಡ್ಕೊಂಡು ಓಡಾಡ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಕುಡ್ಕೊಂಡು ಓಡಾಡ್ತಿರ್ತಾರೆ. ಅವ್ರ ಅತ್ಯಾಚಾರ ಮಾಡೋ ಚಾನ್ಸಸ್ ಇರೋಲ್ವಾ? ಎಷ್ಟೋ ಜನ ವಯಸ್ಸಾಗಿರೋ ಅಜ್ಜಿದಿರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಇವತ್ತು ನ್ಯೂಸ್ಗಳಲ್ಲಿ ನೋಡಿ. ಇವತ್ತು ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನ್ನ ತುಂಬಾ ಜನ ಬೈಕೊಂತಾರೆ. ಯಾಕಂದ್ರೆ ನಾನು ಮಾತಾಡೋದೇ ಹಿಂಗೆ. ಎಷ್ಟು ದಿವಸ ಬದುಕಿರ್ತೀನಿ ನಾನು? ಇದೇ ಕಾರಣಕ್ಕೋಸ್ಕರ ನಾನಿರೋ ಮನೆನ ಕಿತ್ತಾಕ್ಬಿಟ್ಟು ಆಶ್ರಮ ಮಾಡಿದ್ದೀನಿ. ನಾನು ಇರೋ ಮನೆನ ಕಿತ್ತಾಕ್ ಆಶ್ರಮ ಮಾಡಿದ್ದೀನಿ. ಯಾಕೇಳಿ? ನಾಳೆ ಆ ಮನೆ ಬಿಟ್ಟು ನಾನು ಹೋಗ್ಬೇಕು. ನಾನು ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಜಿಂಬಾಡಿ ಬೆಳೆಸ್ಕೊಂಡ್ರು, ಎಷ್ಟೇ ಬೆಳ್ಳಗಾದ್ರು, ಎಷ್ಟೇ ಚೆನ್ನಾಗಿರೋ ಹುಡುಗಿನ ಮದ್ವೆ ಆದ್ರೂ ಬಿಟ್ಬಿಟ್ಟು ಹೋಗ್ಲೇಬೇಕು. ಅದೇ ಹುಡುಗಿ, ಅದೇ ಅಪ್ಪ ಅಮ್ಮ, ಅದೇ ಫ್ಯಾಮಿಲಿ, ಅದೇ ಫ್ರೆಂಡ್ಸು ನಮ್ ತಿಥಿಗೆ ಬಂದು ಊಟ ತಿನ್ಕೊಂಡು ಮಚ್ಚ ಹೋದ ಒಳ್ಳೆ ಬಿರಿಯಾನಿ ಹಾಕ್ಸ್ಬಿಟ್ಟು ಹೋದ ಅಂತಾರೆ. ಅಷ್ಟೇ ಜೀವನ, ಇನ್ನೇನು ಇಲ್ಲ. ಸೊ ನಾನ್ ನಿಮ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜಾತಿ ಧರ್ಮ ಈ ವಿಚಾರ ಏನ್ ಮಾತಾಡ್ಬೇಕೋ ಗೊತ್ತಿಲ್ಲ. ಇವತ್ತು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಊಟ ನೀರು ಇಲ್ದಿರ ಭಿಕ್ಷೆ ಬಿಡ್ತಿದ್ದಾರೆ. ನಿಮ್ ಜಾತಿ, ನಿಮ್ ಧರ್ಮ ಶ್ರೇಷ್ಠ ಆದ್ರೆ, ದೊಡ್ಡಾದ್ರೆ ದಯವಿಟ್ಟು ಫಸ್ಟ್ ಕರ್ಕೊಂಡೋಗ ಹೊಟ್ಟೆ ತುಂಬಾ ಊಟ ಹಾಕಿ, ಆಗ ನಿಮ್ ಜಾತಿ, ನಿಮ್ ಧರ್ಮನ ದೊಡ್ಡದು ಮಾಡ್ಕೊಳ್ಳಿ. ಜಾತಿ ಹೆಸರಲ್ಲಿ ಕೊಲೆಗಳು ಮಾಡ್ಕೊಂಡು ನಿಮ್ಮ ತಂದೆ ತಾಯಿನ ಅನಾಥ ಮಾಡ್ಬೇಡಿ. ಸೊ ಲಾಸ್ಟ್ ಅವ್ರು ಊಟ ಇಲ್ದಿರ ಪ್ರಾಣ ಬಿಡೋ ಸ್ಥಿತಿ ಬಂದೇ ಬರ್ತದೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ನನ್ನ ಮಾತಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ. ಹಾಗೆ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ, ಇನ್ನೊಂದು ನಿಮಿಷ ಮಾತಾಡ್ಬೋದಲ್ಲ ಮೇಡಮ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗುತ್ತೆ ಮಾತಾಡಕ್ಕೆ ನನಗೆ. ಈ ತರ ವೇದಿಕೆಗಳಲ್ಲಿ ತುಂಬಾ ಜನ ನನ್ ಬಿಟ್ರೆ ಏನಿಲ್ಲ ಅಂದವರೆಲ್ಲ ಏನೇನೋ ಆಗ್ಬಿಟ್ಟು ಅವ್ರು ನೋಡ್ಬಿಟ್ಟಿದೀರಿ. ಹೆಂಗ್ ಬೆಳೆದಿದ್ದವರೆಲ್ಲ ಮಣ್ಣಾಗ್ ಹೋಗ್ಬಿಟ್ಟಿದ್ದಾರೆ. ಯಾರಿದ್ದಾರೆ ಇವತ್ತು?
ಎಷ್ಟು ಸೌಂದರ್ಯವರ್ತಿಗಳು, ಎಷ್ಟು ಹೀರೋಗಳೆಲ್ಲ ಏನಾದ್ರು ಕೊನೆಗೆ ಮುಗ್ದೋಯ್ತು. ನಮ್ದು ಅಷ್ಟೇ. ಈಗ ಈ ತರ ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಕೆಲವೊಬ್ರು ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ಮನೆಯವರು? ತಾಯಿ ತನ್ನ ಮಗು ಚಿಕ್ಕ ಹುಡುಗ ಇದ್ದಾಗ ತುಪ್ಪ ತಿನ್ನಿಸ್ತಾಳೆ. ಯಾರಿಗೆ? ಆ ಮಗುಗೆ. ಅದೇ ಮಗು ದೊಡ್ಡದಾಗಿ ಸತ್ತಿತಾದ್ಮೇಲೆ ಅದೇ ಸಂಬಂಧಿಕರು ಬಂದು ಅದೇ ಬಾಡಿ ಮೇಲೆ ತುಪ್ಪ ಸುರಿತಾರೆ. ಏನಕ್ಕೆ? ಬಾಡಿ ಶೈನಿಂಗ್ ಬರ್ಲಿ ಅಂತಲ್ಲ, ಬಾಡಿ ಬೇಗ ಸುಡ್ಲಿ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅದೇ ರೀತಿ ಇನ್ನೊಂದು ಮಾತು, ನನ್ನ ಉದ್ದೇಶ ಕರ್ನಾಟಕನ ಹಸಿವು ಮುಕ್ತ ಮಾಡ್ಬೇಕಂತ ಹೇಳಿ. ಇದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು. ದಯವಿಟ್ಟು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಇನ್ ಚೆಲ್ಬಿಡಿ, ಯಾರಾದ್ರೂ ಹಾಯ್ಕೊಂಡು ಹೋಗ್ತಾರೆ. ಬಟ್ ಊಟನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಇವತ್ತು ಊಟ ಇಲ್ದಿರ ತುಂಬಾ ಜನ ಸಾಯ್ತಿದ್ದಾರೆ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಈಗ್ಲೂ ಕೂಡ. ಕೊನೆದಾಗ ನಾನು ಹೇಳೋದಿಷ್ಟೇ, ಬೆಂಗಳೂರಲ್ಲಿ ಯಾರೇ ಭಿಕ್ಷೆ ಬೇಡ್ತಾ ಇರ್ಲಿ, ಕೈ ಕೊಳ್ತೋಗಿರ್ಲಿ, ಕಾಲ್ ಕೊಳ್ತೋಗಿರ್ಲಿ, ಅದೇನೇ ಆಗಿರ್ಲಿ, ನೀವು ಒಂದ್ ಫೋನ್ ಮಾಡಿದ್ರೆ ಆ ಸ್ಪಾಟ್ ಬಂದು ನಾನು ಕರ್ಕೊಂಡೋಗಿ ನಾನು ಇರೋ ತನಕ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಇದಂತೂ ಪ್ರಾಮಿಸ್ ಮಾಡ್ತೀನಿ. ಯಾಕಂತಂದ್ರೆ ಈ ಪ್ರಪಂಚದಲ್ಲಿರೋದು ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಮೋಸ, ಎಲ್ಲಾ ಸುಳ್ಳು, ಯಾರು ಇಲ್ಲಿ ಸಾಚಾಗೊಳ್ಳಲ್ಲ. ಎಲ್ಲ ಅವ್ರವ್ರ ಬುಡಕ್ ಬಂದ್ಮೇಲೆ ಅವ್ರು ಕಳ್ರು ಅಂತ ಗೊತ್ತಾಗಿದ್ಮೇಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾರಿಂದ ನಮ್ಗೇನಿಲ್ಲ, ನಮಗ್ ನಾವೇ, ಯಾರು ನಮ್ಗಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅನೀಶ್ವರ್ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕು. ಅವ್ರು ಯಾರು ಒಳ್ಳೇದ್ ಮಾಡೋರು, ಯಾರು ಕೆಟ್ಟದ್ ಮಾಡೋರು ನನಗ್ ಗೊತ್ತಿಲ್ಲ. ನಮ್ಮ ಆಶ್ರಮಕ್ಕೆ ಬಂದಾಗ ಊಟ ಹೋಗೋದ್ಕಿಂತ ಹೆಚ್ಚಾಗಿ ಆ ವಯಸ್ಸಾಗಿರೋ ಜೊತೆ ಬಂದು ಕುತ್ಕೊಂಡು ಮಾತಾಡಿ ಆ ಕೆಲಸನ ಅನೀಶ್ವರ್ ಮಾಡಿದ್ದಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನೀವು ಬರ್ತೀರಾ, ಊಟ ಬಡಿಸ್ತೀರಾ, ಹೋಗ್ಬಿಡ್ತೀರಾ. ಬಟ್ ಆಶ್ರಮಗಳಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಿದಾರ ಅಂತ ಕೇಳೋಕ್ ಯಾರಿದ್ದಾರೆ? ಅವ್ರ ಮಕ್ಕಳು ಬರ್ತಾರ? ಅವ್ರ ಕುಟುಂಬದವ್ರು ಬರ್ತಾರ? ನೀವು ಆಶ್ರಮಕ್ಕೆ ಬಂದಿದ್ದಾದ್ಮೇಲೆ ನಮ್ಮನ್ನ ಮಾತಾಡ್ಸ್ಕಿಂತ ಹೆಚ್ಚಾಗಿ ಅಲ್ಲಿರುವಂತಹ ವಯಸ್ಸಾದವ್ರನ್ನ ಮಾತಾಡ್ಸ್ಬೇಕು. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಿದಾರ, ಚೆನ್ನಾಗಿ ನೋಡ್ಕೊತಿಲ್ವಾ ಅಂತ ಹೇಳಿ. ಕೊನೆಯದಾಗಿ ಅನೀಶ್ವರ್ಗೆ ತುಂಬಾ ಥ್ಯಾಂಕ್ಸ್. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾವ್ರೆ. ಅವ್ರ ಮುಂದೆ ನಾನೆಲ್ಲ ತುಂಬಾ ಸಿಗೋನು. ಅವ್ರು ಮಾತಾಡಕ್ ನಾನು ಬಿಟ್ಕೊಡ್ಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ ಸಪೋರ್ಟು, ನಿಮ್ ಆಶೀರ್ವಾದ. 3ನೇ ತಾರೀಕು ನನ್ನ ಬರ್ತಡೇ ಇದೆ. ನನ್ನ ಬರ್ತಡೇ ಅಷ್ಟೊತ್ತಿಗೆ ನನ್ಗೆ 26ನೇ ತಾರೀಕು ಕಂಪ್ಲೀಟ್ ಆಗುತ್ತೆ. ಅಷ್ಟೊಳಗಡೆ 26 ಪ್ರಾಣನ ಕಾಪಾಡಬೇಕು ಅಂತ ಡಿಸೈಡ್ ಮಾಡಿದೀನಿ. ಹಗಲು ರಾತ್ರಿ ಕಷ್ಟಪಟ್ಟು 26 ಜನ ಪ್ರಾಣ ಕಾಪಾಡಬೇಕು ಅನ್ಕೊಂಡಿದೀನಿ. ಅಂದ್ರೆ ಯಾರ್ದು? ಈ ರಸ್ತೆಯಲ್ಲಿ ಊಟ ನೀರು ಇಲ್ದಿರ ಪ್ರಾಣ ಬಿಡ್ತಿದಾರಲ್ಲ ಅಂತವ್ರನ್ನ ಕರ್ಕೊಂಡ್ ಬರ್ಲೇಬೇಕು ಅಂತ ಡಿಸೈಡ್ ಮಾಡಿದೀನಿ. ನಿಮ್ಮೆಲ್ಲರದ್ದು ಸಪೋರ್ಟು, ಬೆಂಬಲ ಇದೆ, ಖಂಡಿತವಾಗ್ಲೂ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅದ್ಭುತವಾದಂತಹ